ಮಿತ್ರರೇ ನಮಸ್ಕಾರ. ಮಿತ್ರರೇ, ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನಲ್ಲಾಗ್ತಿರುವಂತಹ ಬಣ ಬಡಿದಾಟದ ಬಗ್ಗೆ ಏನೇ ಡೆವಲಪ್ಮೆಂಟ್ ಆದರೂ ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಇವತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ ಎರಡು ಮೇಜರ್ ಆದಂತಹ ಡೆವಲಪ್ಮೆಂಟ್ಗಳಾಗಿದೆ. ಮೊದಲನೇದೇನು ಕೇಳಿದ್ರೆ, ಡಿ.ಕೆ. ಶಿವಕುಮಾರ್ ಅವರ ಕೆಪಿಸಿಸಿ ಅಧ್ಯಕ್ಷಗಾದಿ ಅಬಾಧಿತ. ಡಿ.ಕೆ. ಶಿವಕುಮಾರ್ ಅವರನ್ನ ಆ ಹುದ್ದೆಯಿಂದ ಇಳಿಸುವಂತಹ ಪ್ರಮೇಯವೇ ಬರೋದಿಲ್ಲ ಅಂತೇಳಿ ಕಾಂಗ್ರೆಸ್ನ ಹೈಕಮಾಂಡ್ ಸ್ಪಷ್ಟವಾದಂತಹ ಸಂದೇಶವನ್ನು ಕೊಟ್ಟಿದೆ. ಇನ್ನೊಂದು ಕಡೆಯಲ್ಲಿ ಸರ್ಕಾರದ ಕಂಪ್ಲೀಟ್ ಕಂಟ್ರೋಲ್ ಅನ್ನು ತೆಗೆದುಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇಷ್ಟು ದಿನ ಪಕ್ಷದಲ್ಲಿ ಡಿ.ಕೆ.ಶಿ ಅವರ ಹಿಡಿತವನ್ನ ಕಡಿಮೆ ಮಾಡೋದಕ್ಕೆ ಸಿದ್ದರಾಮಯ್ಯನವರ ಬಣ ನಾನಾ ರೀತಿಯಲ್ಲಿ ಪ್ರಯತ್ನ ಮಾಡ್ತು. ಈಗ ಮಿತ್ರರೇ, ಸರ್ಕಾರದ ಸರದಿ. ಸರ್ಕಾರದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಬಹಳ ವೀಕ್ ಆಗಿ ಕಾಣಿಸಬೇಕು. ಅದಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರು ಒಂದು ದೊಡ್ಡ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇದು ಮುಂದಿನ ರಾಜಕಾರಣ ಯಾವ ರೀತಿಯಾಗಿ ಹೋಗಬಹುದು, ಡಿ.ಕೆ. ಶಿವಕುಮಾರ್ ಅವರನ್ನ ಹೆಣಿಯೋದಕ್ಕೆ ಸಿದ್ದರಾಮಯ್ಯನವರು ಏನೇನು ತಂತ್ರಗಾರಿಕೆಯನ್ನು ಮಾಡಬಹುದು, ಇದೆಲ್ಲವುದನ್ನು ಸೂಚ್ಯವಾಗಿ ತಿಳಿಸುವಂತಿದೆ. ಮಿತ್ರರೇ, ಈ ಎಲ್ಲ ಡೆವಲಪ್ಮೆಂಟ್ಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನನಗನ್ಸುತ್ತೆ ಮಿತ್ರರೇ, ಒಂದು ವೇಳೆ ಸಿದ್ದರಾಮಯ್ಯನವರು ಅಧಿಕಾರದಿಂದ ಇಳಿದಿದ್ದೇ ಆದ್ರೆ ಸಹಜವಾಗಿ ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಅವರಿಗೆ ಮಣೆ ಹಾಕ್ತಾ ಇತ್ತು. ಯಾಕೆಂತಂದ್ರೆ ಈ ರಾಜ್ಯದಲ್ಲಿ ಎರಡನೇ ಪವರ್ ಸೆಂಟರ್ ಆಗಿ ಕಾಣಿಸಿಕೊಳ್ತಾ ಇದ್ದಿದ್ದು ಡಿ.ಕೆ. ಶಿವಕುಮಾರ್ ಅವರೇ. ಇನ್ನೊಬ್ಬ ಯಾರೋ ನಾಯಕನಿದ್ದಾನೆ ಅಂತ ಅನ್ನಿಸ್ತಾ ಇರಲಿಲ್ಲ. ಆದ್ರೆ ಇತ್ತೀಚಿನ ಬೆಳವಣಿಗೆಗಳ ಕಾರಣದಿಂದಾಗಿ ಡಿ.ಕೆ. ಶಿವಕುಮಾರ್ ಸ್ವಲ್ಪ ವೀಕ್ ಆದಂತೆ ಕಂಡು ಬರ್ತಾ ಇದ್ದಾರೆ. ಅಂದ್ರೆ ಎರಡನೇ ಆಯ್ಕೆ ಡಿ.ಕೆ. ಶಿವಕುಮಾರ್ ಆಗಿರೋದಿಲ್ಲ, ಇನ್ನು ಹಲವಾರು ಆಯ್ಕೆಗಳಿದ್ದಾವೆ. ಡಿ.ಕೆ. ಶಿವಕುಮಾರ್ ಪ್ರಭಾವಿ ನಾಯಕ ಅಷ್ಟೇ ಅನ್ನುವ ಹಂತಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಬಂದು ನಿಂತಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಆ ಪರಿಸ್ಥಿತಿ ಬಂದಿದೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಸಿದ್ದರಾಮಯ್ಯನವರು ಅಂತಹದೊಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರನ್ನ ವ್ಯವಸ್ಥಿತ ಜಾಲಕ್ಕೆ ಸಿಲುಕಿಸಿದ್ದಾರೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಿತ್ರರೇ, ಈಗಾಗಲೇ ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ಕೊಡ್ತಾ ಇರುವಂಥದ್ದು, ಅದಾದ ನಂತರ ಕೆ.ಎನ್. ರಾಜಣ್ಣ ಅವರ ಹೇಳಿಕೆಗಳು, ಡಾಕ್ಟರ್ ಜಿ. ಪರಮೇಶ್ವರ್ ಅವರ ಸ್ಟೇಟ್ಮೆಂಟ್ಗಳು ಎಲ್ಲವುದನ್ನು ನೀವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರಿ. ಇದರ ಬೆನ್ನಲ್ಲೇ ರಣದೀಪ್ ಸಿಂಗ್ ಸುರ್ಜೇವಾಲಾ, ರಾಜ್ಯದ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಳಗಾವಿಗೆ ಬಂದಿದ್ರು. ಮೇಲ್ನೋಟಕ್ಕೆ ನೋಡಿದ್ರೆ ಏನು ಅನ್ಸುತ್ತೆ, ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ಕಂಟಿನ್ಯೂ ಆಗಬೇಕು, ಗಾಂಧೀಜಿಯವರ ಕಾಂಗ್ರೆಸ್ ಅಧಿವೇಶನಕ್ಕೆ 100 ವರ್ಷ ಆದಂತಹ ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರಲ್ಲ, ಆ ಸಮಾವೇಶ ಮನಮೋಹನ್ ಸಿಂಗ್ ಅವರ ನಿಧನದ ಕಾರಣದಿಂದಾಗಿ ಮೊಟಕುಗೊಂಡಿತ್ತು. ಈಗ ಮತ್ತೆ ಸಮಾವೇಶವನ್ನು ಮಾಡಬೇಕು. ಅದಕ್ಕೋಸ್ಕರವಾಗಿ ಪೂರ್ವಭಾವಿ ಸಭೆಯನ್ನು ನಡೆಸೋದಕ್ಕೋಸ್ಕರವಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ದೆಹಲಿಯಿಂದ ಬೆಳಗಾವಿಗೆ ಬಂದಿದ್ರು ಅಂತ ಹೇಳಲಾಗತ್ತೆ. ಆದರೆ ಮಿತ್ರರೇ, ಉದ್ದೇಶ ಅದಷ್ಟೇ ಅಲ್ಲ. ಯಾಕೆ ಅಂತಂದರೆ ಅದಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದು ಅಲ್ಲಿನ ಎಲ್ಲ ಮುಖಂಡರನ್ನು ಗುಡ್ಡೆ ಹಾಕ್ಕೊಂಡು ಮೀಟಿಂಗ್ ಮಾಡಬೇಕಾದಂಥ ಅನಿವಾರ್ಯತೆ ಏನೂ ಇರಲಿಲ್ಲ. ಆದರೆ ಪ್ಯೂರ್ಲಿ ಪಾಲಿಟಿಕ್ಸ್ನ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರವಾಗಿಯೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಳಗಾವಿಗೆ ಬಂದಿದ್ದರು. ಯಾಕೆ ಅಂತಂದರೆ ಸತೀಶ್ ಜಾರಕಿಹೊಳಿ ಎಲ್ಲ ಗೆರೆಯನ್ನು ದಾಟಿ ಮುಂದೆ ಹೋಗಿದ್ದಾರೆ. ಸತೀಶ್ ಜಾರಕಿಹೊಳಿ ಜೊತೆಗೆ ಈ ಹಿಂದೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಸುದೀರ್ಘವಾಗಿ ಮಾತುಕತೆಯನ್ನು ನಡೆಸಿದ್ರು. ಯಾವುದೇ ಬಹಿರಂಗ ಹೇಳಿಕೆ ಕೊಡದಂತೆ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ನಿಮಗೆ ತುಂಬ ಒಳ್ಳೆಯ ಭವಿಷ್ಯ ಇದೆ, ನೀವು ಸ್ವಲ್ಪ ಸಂಯಮ ತಾಳ್ಮೆಯನ್ನು ತೆಗೆದುಕೊಳ್ಳಿ, ಪಕ್ಷ ನಿರ್ಧಾರ ಮಾಡುತ್ತೆ, ಎಲ್ಲವುದನ್ನು ಕೂಡ ಪಕ್ಷ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ, ಹೈಕಮಾಂಡ್ ಗಮನದಲ್ಲಿ ಎಲ್ಲವೂ ಕೂಡ ಇದೆ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಸತೀಶ್ ಜಾರಕಿಹೊಳಿಗೆ ಹೇಳೋಗಿದ್ರು. ಆದರೆ ಸುರ್ಜೇವಾಲಾ ದೆಹಲಿಗೆ ಹೋಗಿ ಇಳಿದಿದ್ರೋ ಇಲ್ವೋ ಅಷ್ಟೊತ್ತಿಗಾಗಲೇ ಸತೀಶ್ ಜಾರಕಿಹೊಳಿ ಪ್ರೆಸ್ ಮೀಟ್ ಮಾಡಿದ್ರು. ಡಿ.ಕೆ. ಶಿವಕುಮಾರ್ ಬದಲಾಗಬೇಕು, ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬರಬೇಕು, ಪಕ್ಷ ಸಂಘಟನೆ ಮೊದಲಿನಂತೆ ಆಗ್ತಾ ಇಲ್ಲ, 2023ರಲ್ಲಿ ಇದ್ದಂತಹ ವೇಗ ಈಗ ಕಾಣ್ತಾ ಇಲ್ಲ, ಹೀಗೆ ಅನೇಕ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಅಂದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಏನ್ ಹೇಳಿದ್ರು ಅದಕ್ಕೆ ವ್ಯತಿರಿಕ್ತವಾಗಿ ಸತೀಶ್ ಜಾರಕಿಹೊಳಿ ನಡೆದುಕೊಂಡಿದ್ರು. ಮಿತ್ರರೇ, ಇದು ಮತ್ತೊಂದು ಹಂತದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಅನ್ನು ಒತ್ತಡಕ್ಕೆ ಸಿಕ್ಕಾಕ್ಸಿತ್ತು. ಇದಾಗ್ತಿದ್ದ ಹಾಗೆ ಸುರ್ಜೇವಾಲಾ ಇವತ್ತು ಬೆಳಗಾವಿಯಲ್ಲಿ ಬಂದು ಒಂದು ಕಡೆ ಡಿ.ಕೆ. ಸುರೇಶ್, ಇನ್ನೊಂದು ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಇಬ್ಬರನ್ನೂ ಕೂರಿಸಿಕೊಂಡು ಮೀಟಿಂಗ್ ಅನ್ನು ಮಾಡಿದ್ದಾರೆ. ಇದಾಗ್ತಿದ್ದ ಹಾಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾವ ಕಾರಣಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಅವರನ್ನ ಬದಲು ಮಾಡೋದಿಲ್ಲ, ಅವರೇ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿತಾರೆ. ಈ ಊಹಾಪೋಹದ ಸುದ್ದಿಗಳೆಲ್ಲವುದನ್ನು ಕೂಡ ಬಿಜೆಪಿಯವರು ಹಬ್ಬಿಸ್ತಾ ಇರುವಂತದ್ದು. ಈ ತರ ನನಗನ್ಸುತ್ತೆ ಬಿಜೆಪಿಯವರ ಮೇಲೆ ಯಾಕೆ ಹೇಳಬೇಕು, ಬಿಜೆಪಿಯವರಿಗೆ ಅವ್ರದ್ದೇ ಹಾಸಿ ಹೊದಿಯೋದಕ್ಕಿದೆ. ಅಲ್ಲೇ ಬಣಬಡಿದಾಟ ತಾರಕಕ್ಕೇರಿದೆ. ಅಲ್ಲಿ ಯತ್ನಾಳ್ ಇನ್ನೊಂದು ಹಂತದಲ್ಲಿ ಹೋರಾಟ ಮಾಡ್ತೀನಿ ಅಂತ ಓಡಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನವ್ರೇನೋ ಬಣಬಡಿದಾಟ ಮಾಡ್ತಾರೆ, ಅಲ್ಲೇನೋ ಜಗಳ ಆಗ್ತಾ ಇದೆ, ಸಿದ್ದರಾಮಯ್ಯನವ್ರು ನಿಲ್ಲಿಸ್ಬಿಡ್ತಾರೆ. ಈ ಎಲ್ಲ ವಿಚಾರದಲ್ಲಿ ರಾಜಕಾರಣ ಮಾಡೋದಕ್ಕೆ ಬಿಜೆಪಿಗರಿಗೆ ಎಲ್ಲಿ ಪುರ್ಸೊತ್ತಿದೆ ಹೇಳಿ. ಆದರೂ ಕೂಡ ಇವತ್ತು ಸುರ್ಜೇವಾಲಾ ಹೇಳ್ತಾರೆ ಇದೆಲ್ಲವೂ ಕೂಡ ಬಿಜೆಪಿಯವರು ಮಾಡಿಸ್ತಾ ಇದ್ದಾರೆ ಅಂತ. ಮಿತ್ರರೇ, ಅದೇನೇ ಆಗಿರಲಿ, ಆದರೆ ಸುರ್ಜೇವಾಲಾ ಒಂದು ಹೇಳಿಕೆಯನ್ನು ನೀವು ಗಮನಿಸಿ, ಅದೇನು, ಡಿ.ಕೆ. ಶಿವಕುಮಾರ್ ಅವರನ್ನ ಬದಲಾಯಿಸೋದಿಲ್ಲ, ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ, ಹಾಗೆ ಮುಂದುವರಿತಾರೆ. ಅಂದ್ರೆ ಹೈಕಮಾಂಡ್ಗೆ ಈಗ ಅನಿಸೋದಕ್ಕೆ ಶುರುವಾಗಿದೆ, ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನ ಬದಲಾವಣೆಗೆ ಕೈ ಇಟ್ಟಿದ್ದೇ ಆದ್ರೆ ಅದು ಜೇನುಗೂಡಿಗೆ ಕಲ್ಲು ಹೊಡೆದ ಹಾಗಾಗತ್ತೆ, ನಾನಾ ರೀತಿಯ ಗೊಂದಲಕ್ಕೆ ಕಾರಣ ಆಗುತ್ತೆ. ಸದ್ಯಕ್ಕೆ ಸ್ಟೇಟಸ್ ಕೋ ಅನ್ನು ಮೇಂಟೈನ್ ಮಾಡೋದೇ ಉತ್ತಮ ಅಂತ ಕಾಂಗ್ರೆಸ್ನ ಹೈಕಮಾಂಡ್ಗೆ ಅನಿಸಿದಂತೆ ಕಾಣ್ತಾ ಇದೆ. ಇದೇ ಕಾರಣದಿಂದ ಸ್ವತಃ ರಣದೀಪ್ ಸಿಂಗ್ ಸುರ್ಜೇವಾಲಾ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕಾದಂತಹ ಸನ್ನಿವೇಶ ಕೂಡ ಬಂದಿದೆ. ಮಿತ್ರರೇ, ಇನ್ನೊಂದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿ. ಸಿದ್ದರಾಮಯ್ಯನವರ ಉದ್ದೇಶ ಏನಾಗಿತ್ತು, ಯಾವ ಕಾರಣಕ್ಕೂ ಕೂಡ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಆರಂಭವಾಗಬಾರದು. ನಿಮಗೆಲ್ಲ ಗೊತ್ತೇ ಇರಬಹುದು, ಡಿ.ಕೆ. ಶಿವಕುಮಾರ್ ಖಾಸಗಿ
ಸುದ್ದಿವಾಹಿನಿಗೆ ಕೊಟ್ಟಂತಹ ಇಂಟರ್ವ್ಯೂನಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಆದಂತಹ ಒಪ್ಪಂದದ ಬಗ್ಗೆ ಮಾತನಾಡಿದ್ರು. ಯಾವಾಗ ಆ ಮಾತು ಬಂತು, ರಾಜ್ಯದ ಮಾಧ್ಯಮಗಳಲ್ಲಿ ಅದೇ ಸುದ್ದಿ ಆಗ್ತಾ ಇತ್ತು. ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ಆಗುತ್ತೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರದಿಂದ ಇಳಿತಾರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಈ ಚರ್ಚೆಗಳು ಆರಂಭ ಆಗ್ಬಿಟ್ಟಿದ್ವು. ಸಿದ್ದರಾಮಯ್ಯನವರು ಏನ್ ಬಯಸಿದ್ರು, ಏನಾದ್ರೂ ಆಗಿ ಈ ಚರ್ಚೆಯನ್ನ ಉಲ್ಟಾ ಮಾಡಿಬಿಡಬೇಕು. ಅದಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರ ಪ್ಲಾನ್ ಏನಾಗಿತ್ತು ಅಂತಂದ್ರೆ, ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನ ಮೊದಲಿಗೆ ಬದಲಾಯಿಸಿ. ಯಾಕೆಂತಂದ್ರೆ ಈ ಹಿಂದೆಯೇ ಕಾಂಗ್ರೆಸ್ನ ಹೈಕಮಾಂಡ್ ಸ್ಟೇಟ್ಮೆಂಟ್ ಕೊಟ್ಟಿತ್ತು, ಲೋಕಸಭಾ ಚುನಾವಣೆ ಆಗುವವರೆಗೂ ಕೂಡ ಡಿ ಕೆ ಶಿವಕುಮಾರ್ ಕಂಟಿನ್ಯೂ ಆಗ್ತಾರೆ, ನಂತರ ಹೊಸ ಅಧ್ಯಕ್ಷರು ಬರ್ತಾರೆ ಅಂತ. ಅದು ಮೊದಲು ಜಾರಿಗೆ ಬರಲಿ. ಇದನ್ನೇ ಅಸ್ತ್ರ ಮಾಡಿಕೊಂಡಂತಹ ಸಿದ್ದರಾಮಯ್ಯ ತನ್ನ ಬೆಂಬಲಿಗರಿಂದ ಪದೇ ಪದೇ ಹೇಳಿಕೆ ಕೊಡಿಸೋದಕ್ಕೆ ಶುರು ಮಾಡಿದ್ರು. ನೀವು ನೋಡಿ ಯಾರದ್ರ ಬಗ್ಗೆ ಮಾತನಾಡ್ತಿರುವಂತಹದ್ದು. ಸತೀಶ್ ಜಾರಕಿಹೊಳಿ, KN ರಾಜಣ್ಣ, ಡಾಕ್ಟರ್ ಜಿ ಪರಮೇಶ್ವರ್, ಇವರೆಲ್ಲ ಯಾರು? ಸಿದ್ದರಾಮಯ್ಯನವರ ಬಣದಲ್ಲಿರುವಂತಹ ನಾಯಕರು. ಅಲ್ಲಿಗೆ ಸಿದ್ದರಾಮಯ್ಯನವರು ಏನ್ ಅಂದುಕೊಂಡಿದ್ರು ಅದು ಈಗ ಕಾರ್ಯಸಾಧು ಆದಂತೆ ಕಂಡು ಬರ್ತಾ ಇದೆ. ಅಂದ್ರೆ ಸಿಎಂ ಬದಲಾವಣೆಯ ಚರ್ಚೆ ಹಿನ್ನೆಲೆಗೆ ಹೋಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಚರ್ಚೆ ಮುನ್ನೆಲೆಯಲ್ಲಿದೆ. ಅದೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮಾಧ್ಯಮದಲ್ಲಿ ಪ್ರತಿದಿನವೂ ಕೂಡ ಸುದ್ದಿ ಆಗ್ತಾ ಇರುವಂತಹ ವಿಚಾರ ಇದೆ. ಇದನ್ನೇ ಸಿದ್ದರಾಮಯ್ಯನವರು ಬಯಸಿದ್ದು ಕೂಡ. ಮಿತ್ರರೇ, ಇದಿಷ್ಟೇ ಅಲ್ಲ, ಸಿದ್ದರಾಮಯ್ಯನವರು ಈಗ ಇನ್ನೊಂದು ದಾಳವನ್ನು ಉರುಳಿಸಿದ್ದಾರೆ. ಇಷ್ಟು ದಿನ ಪಕ್ಷದ ಕಂಟ್ರೋಲ್ ಅನ್ನ ಡಿ ಕೆ ಶಿವಕುಮಾರ್ ಕೈಯಿಂದ ತಪ್ಪಿಸುವಂತಹ ಒಂದು ಪ್ರಯತ್ನ ಆಯಿತು. ಈಗ ಡಿ ಕೆ ಶಿವಕುಮಾರ್ ಅವರು ಸರ್ಕಾರದಲ್ಲಿ ಒಂದು ಭದ್ರವಾದಂತಹ ಹಿಡಿತವನ್ನು ಹೊಂದಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಹೋಲ್ಡ್ ಇದೆ ಅವರಿಗೆ. ಅದನ್ನ ತಪ್ಪಿಸೋದಕ್ಕೂ ಕೂಡ ಸಿದ್ದರಾಮಯ್ಯನವರು ಒಂದು ಹೆಜ್ಜೆಯನ್ನ ಮುಂದಿಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಸಭೆಯಲ್ಲಿ ಆಡಿದಂತಹ ಒಂದು ಮಾತಿನ ಮೂಲಕ ಇದು ಜಗಜ್ಜಾಹೀರಾಗಿದೆ. ಅದೇನು ಅಂತಂದ್ರೆ, ಈ ಬಾರಿ ಕ್ಯಾಬಿನೆಟ್ ಸಭೆ ನಡೀತಲ್ಲ, ಅಲ್ಲಿ ಕೆಲವೊಂದಷ್ಟು ಅಜೆಂಡಾಗಳನ್ನ ತರಲಾಗಿತ್ತು. ಅದರಲ್ಲಿ ಎಕ್ಸ್ಟ್ರಾ ಒಂದು ಅಜೆಂಡಾವನ್ನ ಸೇರಿಸಲಾಗಿತ್ತು. ಆ ಎಕ್ಸ್ಟ್ರಾ ಅಜೆಂಡಾವನ್ನ ಸೇರಿಸಿದ್ದು ಡಿ ಕೆ ಶಿವಕುಮಾರ್. ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂತಂದ್ರೆ, ಗ್ರೇಟರ್ ಬೆಂಗಳೂರಿನ ವಿಚಾರಕ್ಕೆ ಕುರಿತಾಗಿ. ನಿಮಗೆಲ್ಲ ಗೊತ್ತು, ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರುವಂತಹದ್ದು ಡಿ ಕೆ ಶಿವಕುಮಾರ್. ಹೀಗಾಗಿ ಅವರೇನ್ ಬಯಸ್ತಾ ಇದ್ದಾರೆ, ತನ್ನ ಕಾಲಾವಧಿಯಲ್ಲಿ ಕನಕಪುರ, ಬಿಡದಿ, ರಾಮನಗರ ಈ ಭಾಗ ಅಭಿವೃದ್ಧಿ ಆಗಬೇಕು. ಇಲ್ಲಿನ ಹೆಚ್ಚಿನ ಪ್ರದೇಶವನ್ನ ಬೆಂಗಳೂರಿಗೆ ಸೇರಿಸಿದ್ದೆ ಆದ್ರೆ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಈ ಭಾಗ ಅಭಿವೃದ್ಧಿ ಆಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನ. ಇದಕ್ಕೋಸ್ಕರವಾಗಿ ಈ ಬಾರಿಯ ಕ್ಯಾಬಿನೆಟ್ ಅಜೆಂಡಾದಲ್ಲಿ ಗ್ರೇಟರ್ ಬೆಂಗಳೂರು ವಿಚಾರವನ್ನ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ರು. ಅಜೆಂಡಾದಲ್ಲಿ ಸೇರಿಸಲಾಗಿತ್ತು. ಬೈರಮಂಗಲ ಸೇರಿದಂತೆ ಒಟ್ಟು 10 ಗ್ರಾಮಗಳನ್ನ ಬೆಂಗಳೂರಿಗೆ ಸೇರಿಸುವಂತಹ ಉದ್ದೇಶ ಡಿ ಕೆ ಶಿವಕುಮಾರ್ ಅವರದ್ದಾಗಿತ್ತು. ಆದರೆ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಇದರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಕ್ಯಾಬಿನೆಟ್ ಸಭೆ ನಡೀತಿರುವಂತಹ ಸಂದರ್ಭದಲ್ಲೇ ಮುಖ್ಯ ಕಾರ್ಯದರ್ಶಿಗೆ ಪ್ರಶ್ನೆ ಕೇಳ್ತಾರೆ, ಯಾಕೋಸ್ಕರವಾಗಿ ಈ ಅಜೆಂಡಾವನ್ನ ಸೇರಿಸಿದ್ರಿ, ಯಾರನ್ನ ಕೇಳಿ ಈ ಅಜೆಂಡಾವನ್ನ ಕ್ಯಾಬಿನೆಟ್ ಅಜೆಂಡಾದಲ್ಲಿ ತರಲಾಗಿದೆ ಹೀಗಂತ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡ್ತಾರೆ. ಆಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅದಕ್ಕೊಂದಷ್ಟು ಉತ್ತರ ಕೊಡೋದಕ್ಕೆ ಮುಂದೆ ಬಂದಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮಧ್ಯಪ್ರವೇಶ ಮಾಡಿ ಸಮಜಾಯಿಷಿ ಕೊಡೋದಕ್ಕೆ ಮುಂದಾಗ್ತಾರೆ. ಯಾಕಂದ್ರೆ ಸಿದ್ದರಾಮಯ್ಯನವರ ಮುಖದಲ್ಲಿ ಕೋಪ ಎದ್ದು ಕಾಣ್ತಾ ಇತ್ತು. ಹೀಗಾಗಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಅದು ನನ್ನನ್ನ ಕೇಳಿ ಅವರು ಮಾಡಿರುವಂತಹದ್ದು, ನಾನೇ ಸೂಚನೆ ಕೊಟ್ಟಿದ್ದೀನಿ ಅಂತ. ಆಗ ಸಿದ್ದರಾಮಯ್ಯನವರು ನೇರವಾಗಿ ಹೇಳ್ತಾರೆ, ನನ್ನ ಗಮನಕ್ಕೆ ಬಾರದಂತೆ ಇದನ್ನು ಮಾಡಿದ್ದಾದ್ರೂ ಯಾಕೆ, ಇದ್ರ ಬಗ್ಗೆ ಏನಾದರೂ ಚರ್ಚೆ ಆಗಿದೆಯಾ, ಚರ್ಚೆ ಆಗದೆ ಇಂತಹ ವಿಚಾರವನ್ನ ಕ್ಯಾಬಿನೆಟ್ಗೆ ಯಾಕೆ ತರ್ತೀರಿ ಹೀಗಂತ ಸಿದ್ದರಾಮಯ್ಯನವರು ಜೋರಾಗಿ ಗರಂ ಆಗ್ತಾರೆ. ಕ್ಯಾಬಿನೆಟ್ ಸಭೆಯಲ್ಲಿದ್ದಂತಹ ಸಚಿವರಿಗೆ ಒಂದು ಕ್ಷಣ ಕಸಿಬಿಸಿ ಉಂಟಾಗುತ್ತೆ. ಸಿದ್ದರಾಮಯ್ಯನವರು ಇಷ್ಟೊಂದು ಸಿಟ್ಟಾಗ್ತಾ ಇದಾರಲ್ಲ ಈ ವಿಚಾರವಾಗಿ, ಏನು ಆಗಬಾರದೇನು ಆಗ ಹೋಗಿಲ್ಲ, ಜಸ್ಟ್ ಕ್ಯಾಬಿನೆಟ್ ಅಜೆಂಡಾದಲ್ಲಿ ಸೇರಿಸಿರುವಂತಹದ್ದು, ಅದ್ರ ಬಗ್ಗೆ ಚರ್ಚೆ ಆಗಬೇಕು, ಈಗ ಹೋಲ್ಡ್ ಮಾಡಿ ಅಂತಂದ್ರೆ ಮುಗಿದು ಹೋಗ್ತಾ ಇತ್ತು. ಆದ್ರೆ ಸಿದ್ದರಾಮಯ್ಯನವರು ಸ್ವಲ್ಪ ಏರು ಧ್ವನಿಯಲ್ಲೇ ಮಾತನಾಡ್ತಾರೆ, ನನ್ನ ಗಮನಕ್ಕೆ ಬಾರದೆ ಇದನ್ನ ಅಜೆಂಡಾಕ್ಕೆ ಯಾಕೆ ಸೇರಿಸಿದ್ದು ಅಂತ ಮುಖ್ಯ ಕಾರ್ಯದರ್ಶಿಗೆ ಜಾಡಿಸ್ತಾರೆ. ಮಿತ್ರರೇ, ಇದು ಮಾಮೂಲಿ ಸಮಯವಾಗಿದ್ರೆ ಸಿದ್ದರಾಮಯ್ಯನವರು ಯಾವುದೋ ಬೇರೆ ಮೂಡ್ನಲ್ಲಿದ್ರು ಅಥವಾ ಬೇರೆ ಯಾವುದೋ ಕಾರಣಕ್ಕೋಸ್ಕರವಾಗಿ ಈ ರೀತಿಯಾಗಿ ಜೋರಾಗಿ ಮಾತನಾಡಿದ್ದಾರೆ ಅಂತ ಹೇಳಬಹುದಿತ್ತು. ಆದ್ರೆ ಸದ್ಯ ರಾಜಕೀಯ ಸಿಚುವೇಶನ್ ಏನಿದೆ ನೋಡಿ, ಡಿ ಕೆ ಶಿವಕುಮಾರ್ ಮೇಲೆ ಒಂದು ಆರೋಪ ಇದೆ, ಹಾಗೆ ಸಿದ್ದರಾಮಯ್ಯನವರ ಮೇಲೂ ಕೂಡ ಒಂದು ಆರೋಪ ಇದೆ. ಅದೇನು ಕೇಳಿದ್ರೆ, ಡಿ ಕೆ ಶಿವಕುಮಾರ್ ಹೆಚ್ಚು ಬೇರೆ ಬೇರೆ ಇಲಾಖೆಗಳಲ್ಲಿ ಹಸ್ತಕ್ಷೇಪ ಮಾಡ್ತಾರೆ, ಜೊತೆಗೆ ಸರ್ಕಾರದಲ್ಲಿ ತುಂಬಾ ಕಂಟ್ರೋಲ್ ಅನ್ನ ಇಟ್ಟುಕೊಂಡಿದ್ದಾರೆ. ಸಿದ್ದರಾಮಯ್ಯಗಿಂತ ಹೆಚ್ಚಾಗಿ ಕೆಲವೊಂದಷ್ಟು ಇಲಾಖೆಯ ಮೇಲೆ ಅವರ ಕಂಟ್ರೋಲ್ ಇದೆ ಅಂತ ಕಾಂಗ್ರೆಸ್ ಸರ್ಕಾರದ ಕೆಲ ಸಚಿವರೇ ಮಾತನಾಡ್ಕೊಳ್ತಾರೆ. CLP ಮೀಟಿಂಗ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾಗೂ ಕೂಡ ಕೆಲ ಮಿನಿಸ್ಟರ್ಗಳು ಈ ಮಾಹಿತಿಯನ್ನು ನೀಡಿದಾರಂತೆ. ನಮ್ಮ ಇಲಾಖೆಯಲ್ಲಿ ಡಿ ಕೆ ಶಿವಕುಮಾರ್ ಅನಗತ್ಯ ಹಸ್ತಕ್ಷೇಪವನ್ನು ಮಾಡ್ತಾರೆ, ನಮ್ಮ ಗಮನಕ್ಕೆ ಬಾರದಂತೆ ಕೆಲವೊಂದಷ್ಟು ನಿರ್ಧಾರಗಳನ್ನು ಕೈಗೊಳ್ಳಲಾಗಿರುತ್ತೆ, ನಮ್ಮ ಅಧಿಕಾರಿಗಳು ನಮ್ಮ ಮಾತನ್ನೇ ಕೇಳೋದಿಲ್ಲ, ಹೀಗೆಲ್ಲ ಸಚಿವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರಂತೆ. ಅಂದ್ರೆ ಡಿ ಕೆ ಶಿವಕುಮಾರ್ ಹೆಚ್ಚು ಕಂಟ್ರೋಲ್ ಅನ್ನು ಇಟ್ಟುಕೊಳ್ತಾ ಇದ್ದಾರೆ ಎನ್ನುವಂಥದ್ದು ಒಂದು ಆರೋಪ. ಇನ್ನೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರ ಬಗ್ಗೆ ಅಸಮಾಧಾನ ಏನು ಕೇಳಿದ್ರೆ, ಈ ಹಿಂದೆ ಅವರು 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿದ್ರಲ್ಲ, ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ತುಂಬಾ ಪವರ್ಫುಲ್ ಮುಖ್ಯಮಂತ್ರಿ. ಸಿದ್ದರಾಮಯ್ಯನವರ ಗಮನಕ್ಕೆ ಬಾರದಂತೆ ಸರ್ಕಾರದ ಮಟ್ಟದಲ್ಲಿ ಒಂದು ಕಡ್ಡಿ ಕೂಡ ಅಲ್ಲಾಡ್ತಾ ಇರಲಿಲ್ಲ. ಯಾವಾಗ 2013ರಿಂದ 2018ರ ಅವಧಿಯಲ್ಲಿ. ಆದ್ರೆ ಈಗ ಸಿದ್ದರಾಮಯ್ಯನವರು ಸ್ವಲ್ಪ ವೀಕ್ ಆಗಿ ಕಾಣಿಸ್ತಾ ಇದ್ದಾರೆ. ಎಲ್ಲ ಇಲಾಖೆಯಲ್ಲೂ ಕೂಡ ಅವರ ಹಿಡಿತ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಓವರ್ಟೇಕ್ ಮಾಡಿಬಿಟ್ಟಿದ್ದಾರೆ. ಈ ಆರೋಪವನ್ನ ಸರ್ಕಾರದ ಕೆಲ ಹಿರಿಯ ಸಚಿವರೇ ಮಾಡ್ತಾ ಇದ್ದಾರೆ. ಹೀಗಾಗಿ ಮಿತ್ರರೇ, ಈಗ ಸಿದ್ದರಾಮಯ್ಯನವರು ಏನ್ ಬಯಸ್ತಾ ಇದ್ದಾರೆ, ಸರ್ಕಾರದ ಮೇಲೆ ನನ್ನ ಫುಲ್ ಕಂಟ್ರೋಲ್ ಇರಬೇಕು. ಇದೇ ಕಾರಣಕ್ಕೋಸ್ಕರವಾಗಿ ರಾಮನಗರದ 10 ಪ್ರದೇಶಗಳನ್ನ ಗ್ರೇಟರ್ ಬೆಂಗಳೂರಿಗೆ ಸೇರಿಸಬೇಕು ಅಂತ ಡಿ ಕೆ ಶಿವಕುಮಾರ್ ಏನೊಂದು ಪ್ಲಾನ್ ಮಾಡ್ಕೊಂಡಿದ್ರಲ್ಲ, ಅದಕ್ಕೆ ಸಿದ್ದರಾಮಯ್ಯನವರು ಬೇಕು ಅಂತಲೇ ತಡೆ ಹಾಕಿದ್ದಾರೆ. ಇದರ ಹಿಂದೆ ಒಂದು ರಾಜಕೀಯ ಉದ್ದೇಶ ಕೂಡ ಇದೆ.
ಅಂದರೆ ನಾನು ತುಂಬ ಪವರ್ಫುಲ್ ಆಗಿದ್ದೀನಿ, ನನ್ನನ್ನು ಕೇಳದೆ ಯಾವುದೇ ಇಲಾಖೆಯಲ್ಲಿ ಏನೇ ನಿರ್ಧಾರ ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸಂದೇಶವನ್ನು ಸ್ವತಃ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ರವಾನಿಸಿದ್ದಾರೆ. ಇದೆಲ್ಲದರ ನಡುವೆ ಬೆಳಗಾವಿಯಲ್ಲಿ ಇನ್ನೊಂದು ಘಟನೆ ನಡೆದಿದೆ. ಈ ಕಾರಣದಿಂದಾಗಿ ಸತೀಶ್ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಈಗೇನು ಸಂಘರ್ಷ ನಡೀತಾ ಇದೆಯಲ್ಲ, ಇದಕ್ಕಿಂತ ದೊಡ್ಡ ಮಟ್ಟದ ಸಂಘರ್ಷ ಏರ್ಪಡುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಅದೇನು ಕೇಳಿದ್ರೆ, ಬೆಳಗಾವಿಯ ಹುಕ್ಕೇರಿಯಲ್ಲಿ ಹಿಡಕಲ್ ಡ್ಯಾಮ್ ಇದೆ. ಈ ಡ್ಯಾಮ್ನಿಂದ ಧಾರವಾಡದ ಕೈಗಾರಿಕಾ ಪ್ರದೇಶಕ್ಕೆ ನೀರನ್ನು ಹರಿಸುವಂತಹ ಪ್ರೋಗ್ರಾಮ್ಗೆ ಡಿ ಕೆ ಶಿವಕುಮಾರ್ ಚಾಲನೆ ಕೊಟ್ಟಿದ್ದಾರೆ. ಅಂದ್ರೆ ಹಿಡಕಲ್ ಡ್ಯಾಮ್ನಿಂದ ಅಲ್ಲಿಗೆ ನೀರನ್ನು ಹರಿಸಲಾಗ್ತಾ ಇದೆ. ಸುಮಾರು 300 ಕೋಟಿ ರೂಪಾಯಿಯ ಯೋಜನೆ. ಆದ್ರೆ ಇದಕ್ಕೆ ಯಾವುದೇ ರೀತಿಯಲ್ಲೂ ಶಂಕುಸ್ಥಾಪನೆಯನ್ನ ಮಾಡಿಲ್ಲ. ಜೊತೆಗೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಗಮನಕ್ಕೂ ಕೂಡ ಈ ವಿಚಾರವನ್ನು ತಂದಿಲ್ಲ. ಇದಕ್ಕಿಂತ ಹೆಚ್ಚು ಹೇಳಬೇಕು ಅಂತಂದ್ರೆ, ಈ ಹಿಡಕಲ್ ಡ್ಯಾಮ್ನ ಸಲಹಾ ಸಮಿತಿ ಅಧ್ಯಕ್ಷರಾಗಿರುವಂತಹದ್ದು ಸತೀಶ್ ಜಾರಕಿಹೊಳಿ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವ. ಹೀಗಾಗಿ ಜಲಾಶಯಗಳೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅಂಡರ್ನಲ್ಲಿ ಬರುತ್ತೆ. ಆದ್ರೆ ಇಂತಹ ದೊಡ್ಡ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತರುವಂತಹದ್ದು, ಜೊತೆಗೆ ಡ್ಯಾಮ್ನ ಆಡಳಿತ ಮಂಡಳಿಯ ಗಮನಕ್ಕೆ ತರುವಂತಹದ್ದು ಕೂಡ ತೀರಾ ಮುಖ್ಯವಾಗುತ್ತೆ. ಹಿಡಕಲ್ ಡ್ಯಾಮ್ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಸಲಹಾ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರೂ ಕೂಡ ಅವರೇ ಆಗಿದ್ದಾರೆ. ಆದರೆ ಸತೀಶ್ ಜಾರಕಿಹೊಳಿ ಅವರ ಗಮನಕ್ಕೆ ಬಾರದಂತೆ ಡ್ಯಾಮ್ನಿಂದ ಹುಬ್ಳಿ ಧಾರವಾಡಕ್ಕೆ ನೀರನ್ನು ಹರಿಸಲಾಗಿದೆ. ಇದು ಈಗ ಸತೀಶ್ ಜಾರಕಿಹೊಳಿ ಅವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಸತೀಶ್ ಜಾರಕಿಹೊಳಿ ಈ ಬಗ್ಗೆ ಮಾಧ್ಯಮಕ್ಕೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ, ನೀರೆಲ್ಲೋ ಹೋಗ್ತಾ ಇದೆಯಂತೆ, ನನ್ನ ಗಮನಕ್ಕೂ ಕೂಡ ಬಂದಿದೆ. ಈ ಬಗ್ಗೆ ಕೆಲ ನಮ್ಮ ಮುಖಂಡರು ಮಾಹಿತಿ ಕೊಟ್ಟಿದ್ದಾರೆ. ಆದ್ರೆ ಅದು ಎಲ್ಲಿಗೆ ಹೋಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಧಾರವಾಡಕ್ಕೆ ಹೋಗ್ತಾ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿಗೆ ಹೋಗಿರುವ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ಚೆಕ್ ಮಾಡ್ತೀನಿ ಅದ್ರ ಬಗ್ಗೆ ಅಂತ ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಮುಂದುವರೆದು ಅವರು ಹೇಳಿದ್ದಾರೆ, ಇವತ್ತು ಧಾರವಾಡದ ಕೈಗಾರಿಕಾ ಪ್ರದೇಶಕ್ಕೆ ಮಲಪ್ರಭಾದ ನೀರನ್ನು ಹರಿಸುವಂತಹದ್ದು ಸುಲಭ. ಯಾಕೆಂದ್ರೆ 35 ಕಿಲೋಮೀಟರ್ ದೂರ ಅಷ್ಟೇ ಇದೆ. ಹಿಡಕಲ್ ಡ್ಯಾಮ್ ಇರುವಂತಹದ್ದು 150 ಕಿಲೋಮೀಟರ್ ದೂರ. ಆದ್ರೂ ಕೂಡ ಈ ನಿರ್ಧಾರವನ್ನು ಯಾಕೆ ಕೈಗೊಂಡಿದ್ದಾರೆ ಗೊತ್ತಿಲ್ಲ. ಇದರ ಬಗ್ಗೆ ನಾನು ಪರಿಶೀಲನೆಯನ್ನು ನಡೆಸ್ತೀನಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅಂದ್ರೆ ಮಿತ್ರರೇ, ಬೆಳಗಾವಿಯಲ್ಲಿ ಪದೇ ಪದೇ ಡಿ ಕೆ ಶಿವಕುಮಾರ್ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಗಮನಕ್ಕೆ ಬಾರದಂತೆ ಅವರು ನಿರ್ಧಾರವನ್ನ ಕೈಗೊಳ್ತಾ ಇದ್ದಾರೆ. ಇದನ್ನ ನಾವು ಒಪ್ಕೊಳ್ಳೋದಿಲ್ಲ ಅನ್ನುವಂತಹ ಸಂದೇಶವನ್ನ ಸತೀಶ್ ಜಾರಕಿಹೊಳಿ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ಗೆ ಪದೇ ಪದೇ ಕೊಡ್ತಾ ಇದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಸದ್ಯಕ್ಕೆ ಈ ಬಣಬಡಿದಾಟ ಅಂತ್ಯಗೊಳ್ಳೋದಿಲ್ಲ. ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಗಾದಿಯಲ್ಲಿ ಮುಂದುವರಿಸೋದಕ್ಕೆ ನಿರ್ಧಾರ ಮಾಡಿದ್ರೂ ಕೂಡ ರಾಜ್ಯ ಮಟ್ಟದ ನಾಯಕರು ಅದಕ್ಕೆ ಸುಮ್ಮನಿರೋದಿಲ್ಲ. ಬದಲಾಯಿಸಿ, ನೀವು ಮೊದಲು ಹೇಳಿದ್ದನ್ನ ಈಗ ಅನುಷ್ಠಾನಕ್ಕೆ ತನ್ನಿ. ಇಂತಹ ಸ್ಟೇಟ್ಮೆಂಟ್ಗಳು ರಾಜ್ಯದಲ್ಲಿ ಕಂಟಿನ್ಯೂ ಆಗುತ್ತೆ ಎನ್ನುವಂಥದ್ದು ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ. ಮಿತ್ರರೇ, ಈ ಎಲ್ಲಾ ಡೆವಲಪ್ಮೆಂಟ್ಗಳ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.